ಯಾವಾಗಿದ್ರು ಜಗದೀಶ್ ಶೆಟ್ಟರ್ ಸಾಹೇಬ್ ಬರೀ 9 ತಿಂಗಳ ಹಿಂದೆ ಬಂಧುಗಳೇ, ಬರೀ 9 ತಿಂಗಳ ಹಿಂದೆ ಬಿಜೆಪಿ ಪಕ್ಷ ನನಗೆ ಅನ್ಯಾಯ ಮಾಡಿದೆ ಅಂತ ಕಾಂಗ್ರೆಸ್ಗೆ ಬಂದಿದ್ರು. ಅವ್ರು ಗೊತ್ತಾಯ್ತು ನಿಮಗೆ? ಕಾಂಗ್ರೆಸ್ ಪಕ್ಷಕ್ಕೆ ಬಂದ್ರು, ಬಿಜೆಪಿ ನನಗೆ ಅನ್ಯಾಯ ಮಾಡೈತಿ, ಮೋಸ ಮಾಡೈತಿ, ನರೇಂದ್ರ ಮೋದಿ ಅವರು ನನಗೆ ಅನ್ಯಾಯ ಮಾಡಿದ್ದಾರೆ, ಯಡಿಯೂರಪ್ಪ ನನಗೆ ಅನ್ಯಾಯ ಮಾಡಿದ್ದಾರೆ ಅಂತ ಕಾಂಗ್ರೆಸ್ಗೆ ಬಂದ್ರ ಇಲ್ಲ? ಗಂಡ ಹೆಂಡತಿ ಎಲ್ಲರೂ ಹೊತ್ಕೊಂತ ಬಂದ್ರು, ಇಲೆಕ್ಷನ್ ನಿಂತರು, ಸೋತ್ರು. ಆದ್ರೆ ಕಾಂಗ್ರೆಸ್ ಪಕ್ಷ ಅವ್ರನ್ನ ಕೈ ಬಿಡ್ಲಿಲ್ಲ, ಅವ್ರನ್ನ ಸೋತ್ರು ಅಂತ ಹೇಳಿ ಅವ್ರನ್ನ ಮನೆಗೆ ಕುಂಡ್ರಿಸ್ಲಿಲ್ಲ. MLC ಮಾಡಿದ್ವಿ, ಅವ್ರಿಗೆ MLC ಮಾಡಿ ಮರ್ಯಾದೆಯನ್ನ ಕೊಟ್ವಿ. ಆದ್ರೆ ಈಗ ದಿಢೀರ್ ಅಂತ ಹೇಳಿ ಮತ್ತೆ ಬಿಜೆಪಿಗೆ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಪ್ರಧಾನಮಂತ್ರಿ ಮಾಡಿ ಅಂತ ಹೇಳ್ತಾರೆ. ಇವ್ರಿಗೆ ಬದ್ಧತೆ ಇದೆಯಾ? ಇವ್ರ ನೈತಿಕತೆ ಇದೆಯಾ ಶೆಟ್ಟರ್ ಅವ್ರಿಗೆ? ಇವ್ರು ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ 2 ಬಾರಿ ಆಗಿದ್ರು ಬಂಧುಗಳೇ, 2 ಬಾರಿ. ದಾಸಪ್ಪ ಸಮಗ್ರ ಕೃಷಿ ಮಾಡಿ 2 ಎಕರೆಗೆ 10 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. 2 ಬಾರಿ ಆದಾಗ್ನೂ ಬೆಳಗಾವಿ ಜಿಲ್ಲೆಗೆ ಏನೂ ಮಾಡಲಿಲ್ಲ ಇವರು. ಬರೀ ಬೆಳಗಾವಿ ಜಿಲ್ಲೆಗೆ ಬರೇ ಅನ್ಯಾಯ ಮಾಡಿದ್ದಾರೆ ಇವರು. ಹೈಕೋರ್ಟ್ ಬಂದಿತ್ತು ನಮ್ಮ ಬೆಳಗಾವಿಗೆ, ಹೈಕೋರ್ಟ್ ಅನ್ನ ಹುಬ್ಳಿ ಧಾರವಾಡಕ್ಕೆ ತಗೊಂಡು ಹೋದ್ರು. IIT ಕಾಲೇಜ್ ಬಂದಿತ್ತು ಬೆಳಗಾವಿ, ಆ ಕಾಲೇಜನ್ನ ಹುಬ್ಳಿ ಧಾರವಾಡಕ್ಕೆ ತಗೊಂಡು ಹೋದ್ರು. ಇದಿಷ್ಟೇ ಅಲ್ಲ, ನಾನು ಹೇಳಕ್ ಬಯಸ್ತೇನೆ ನಿಮಗೆ, ಕರೋನಾ ಸಂದರ್ಭದಾಗ ನಮ್ಗೆಲ್ಲರಿಗೂ ಆಕ್ಸಿಜನ್ ಬೇಕಾಗಿತ್ತು, ಗೊತ್ತೈತ ತಮಗೆ? ಆ ಆಕ್ಸಿಜನ್ ಸಿಲಿಂಡರ್ಗಳು, ನಾ MLA ಇದ್ದೆ, ಅಣ್ಣನೂ MLA ಇದ್ರು. ಆ ಆಕ್ಸಿಜನ್ ಸಿಲಿಂಡರ್ ಬೆಳಗಾವಿ ಜಿಲ್ಲೆಗೆ ಬಂದಂಥ ಆಕ್ಸಿಜನ್ ಸಿಲಿಂಡರ್ಗಳನ್ನ ಹುಬ್ಳಿ ಜನರಿಗೆ ಬೇಕಂತ ಹುಬ್ಳಿಗೆ ತೆಗೆದುಕೊಂಡು ಹೋದಂಥ ಮಹಾನುಭಾವರು ಯಾರಾದರೂ ಇದ್ರೆ ಇದೇ ಜಗದೀಶ್ ಶೆಟ್ಟರ್ ಅವ್ರು ಯಾವ ಮುಖ ಇಟ್ಕೊಂಡು ಇವತ್ತು ಬೆಳಗಾವಿ ಪಾರ್ಲಿಮೆಂಟ್ಗೆ ಬಂದು ಹೋಟ್ ಕೇಳ್ತಾರೆ ನನಗಂತರೂ ಅರ್ಥ ಆಗ್ತಾ ಇಲ್ಲ. ನಾವೆಲ್ಲ ಸ್ವಾಭಿಮಾನಿಗಳು. ಇವತ್ತು ನಾವು ಒಂದು ನಿರ್ಧಾರವನ್ನ ಮಾಡಬೇಕಾಗಿದೆ. ಹುಬ್ಬಳ್ಳಿಯವ್ರನ್ನ ಹುಬ್ಬಳ್ಳಿಗೆ ಕಳಿಸ್ಕೊಡ್ಬೇಕು. ಇವತ್ತು ಬೆಳಗಾವಿಯ ನಮ್ಮ ಮನೆ ಮಗ ಆದಂಥ ಮೃಣಾಲ್ ಹೆಬ್ಬಾಳ್ಕರ್ನ ನಿಮ್ಮೆಲ್ಲರ ಸೇವೆ ಮಾಡಲಿಕ್ಕೆ ಡೆಲ್ಲಿಗೆ ಕಳಿಸ್ಕೊಡ್ಬೇಕು. ಮಾಡ್ತೀರಿ? ಯಾವ ಕಾರಣಕ್ಕಾಗಿ ಇವತ್ತು ನಾವು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಬೇಕು? ಯಾವ ಕಾರಣಕ್ಕಾಗಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾವಣೆಯನ್ನು ಮಾಡಬೇಕು? ಇವತ್ತು 9 ತಿಂಗಳಾಯಿತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು. ನಾವು ಅಧಿಕಾರಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಇವತ್ತು ಜನರಿಗೆ ಆಶ್ವಾಸನೆಯನ್ನು ಕೊಟ್ಟಿದ್ದೀವಿ. ನಾವು ಅಧಿಕಾರಕ್ಕೆ ಬಂದೀವಿ ಅಂತಂದರೆ ಇವತ್ತು ನಾವು ಯಾವ ರೀತಿ ಅಂತ ಒಂದು ಯೋಜನೆಗಳನ್ನು ಇವತ್ತು ಜನರಿಗೆ ಕೊಡ್ತೀವಿ ಅಂಥೇಳಿ.